ಕ್ಷೇಮವಾಗಿರುವೆಯಾ? ಈಗ ನೀವು ಬಂದಿರಲ್ಲ, ನನ್ನ ಕ್ಷೇಮಕ್ಕೆ ಯಾವ ಕೊರತೆಯೂ ಉಂಟಾಗುವುದಿಲ್ಲ. ನೀವು ಹೇಗಿರುವಿರಿ? ನಾನು ಹೇಗಿರುವೆನೆಂದು ಈಗ ನೀನೇ ಹೇಳಬೇಕು. ನೀವು ಸೊರಗಿರುವಂತೆ ಕಾಣುತ್ತಿರುವಿರಿ. ವನವಾಸಕ್ಕೆ ಹೋದವರು, ಹಲವು ದಿನ ಯುದ್ಧದಲ್ಲಿ ಭಾಗವಹಿಸಿದವರು ಇನ್ನು ಹೇಗೆ ಕಾಣಲು ಸಾಧ್ಯ? ಬಹಳ ಕಷ್ಟವಾಯಿತೆ. ಈಗ ಆ ವಿಷಯಗಳು ಎಲ್ಲವನ್ನು ನಿಧಾನವಾಗಿ ವಿವರವಾಗಿ ಹೇಳುತ್ತೇನೆ. ಹಾಗೆ ಆಗಲಿ. ಮಾತೆ, ಈ ವಾನರ ರಾಜ ಸುಗ್ರೀವ, ಯುವರಾಜ ಅಂಗದ, ವಾನರ ಶ್ರೇಷ್ಠ ಹನುಮಂತ, ಜಾಂಬವಂತ, ಧರ್ಮಾತ್ಮನಾದ ವಿಭೀಷಣ ಮೊದಲಾದ ವೀರರು ರಾಕ್ಷಸರ ಮೇಲಿನ ಯುದ್ಧದಲ್ಲಿ ನನಗೆ ನೆರವಾಗಿದ್ದಾರೆ. ಮಿತ್ರರೇ, ಇವರು ನನ್ನ ಮಾತೃ ದೇವತೆ ಕೌಸಲ್ಯಾದೇವಿ. ಚಿರಂಜೀವಿ ಭವ. ಶ್ರೀರಾಮಚಂದ್ರನಂತಹ ಮಹತ್ವದ ಮಾತೆ ನಮಗೆ ಪರಮ ಪೂಜ್ಯರು. ಮಾತೆ, ನಿಮ್ಮ ದರ್ಶನಕ್ಕಾಗಿ ನಾವೆಲ್ಲ ಕಾತರದಿಂದ ಕಾಯುತ್ತಿದ್ದೆವು. ನನ್ನ ರಾಮನ ಮಿತ್ರರಾದ ನೀವೆಲ್ಲರೂ ನನಗೂ ಪುತ್ರರ ಸಮಾನವೇ. ನನ್ನ ಪುತ್ರ ರಾಮ, ಸೀತಾ, ಲಕ್ಷ್ಮಣರನ್ನು ಸುರಕ್ಷಿತವಾಗಿ ಮರಳಿ ತರಲು ನೆರವಾದ ನಿಮ್ಮೆಲ್ಲರಿಗೂ ನಾನೆಂದೆಂದೂ ಚಿರಋಣಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ನೀವೇಕೆ ಅಳುತ್ತಿರುವಿರಿ? ಏನಾಯಿತು? ಸೋದರಿ, ನೀನು ವನವಾಸಕ್ಕೆ ಹೋದಾಗ ನಾವು ಅಯೋಧ್ಯೆಯಲ್ಲಿರಲಿಲ್ಲ. ನೀನು ರಾಜೋಚಿತವಾದ ಅಲಂಕಾರಗಳನ್ನು ತ್ಯಜಿಸಿ ನಾರ್ಮಡಿಯುಟ್ಟು ಕಾಡಿಗೆ ಹೋದೆ ಎಂದು ಊರ್ಮಿಳೆ ತಿಳಿಸಿದಾಗ ನಾವೆಷ್ಟು ದುಃಖಪಟ್ಟೆವು ಗೊತ್ತಾ? 14 ವರ್ಷಗಳ ಹಿಂದಿನ ಘಟನೆಗೆ ಈಗ ದುಃಖ ಪಡಬೇಕೇ? ಅಂದು ಹೋದ ವೇಷದಲ್ಲಿ ನಿನ್ನನ್ನು ಇಂದು ಕಂಡು ನಮಗೆ ದುಃಖವಾಗುವುದಿಲ್ಲವೇ? ಈ ಹುಡುಗಿಯಲ್ಲಿ ನೀನು ಅದೆಷ್ಟು ಕಷ್ಟಗಳನ್ನು ಅನುಭವಿಸಿದೆಯೋ ಅದನ್ನೆಲ್ಲ ನೆನೆದರೆ ನಮಗೆ ಅಳು ಬರುವುದಿಲ್ಲವೇ? ಸಹೋದರಿ, ನೀನು ವನವಾಸದಲ್ಲಿ ಪಟ್ಟ ಕಷ್ಟಕ್ಕಿಂತ ಆ ದುಷ್ಟ ರಾವಣ ನಿನ್ನನ್ನು ಅಪಹರಿಸಿದ್ದು, ನೀನು ಅವನ ಸೆರೆಯಾಳಿನಂತೆ ಲಂಕೆಯಲ್ಲಿ ನೋವಿನಿಂದ ಕಳೆದ ಕಾಲವನ್ನು ನೆನೆದರೆ ಸಂಕಟ ಉಂಟಾಗುತ್ತದೆ. ಸೋದರಿಯರೇ, ನಿಮಗೆ ನನ್ನ ಮೇಲೆ ಎಷ್ಟು ಅಕ್ಕರೆ ಇದೆ ಎಂದು ಗೆದ್ದು ನನ್ನನ್ನು ಬಿಡಿಸಿದರೆಂದು ಸಂತೋಷ ಪಡಬೇಕಲ್ಲವೇ? ಆ ಸಂತೋಷವೂ ನಮಗಿದೆ. ರಾಮಚಂದ್ರನ ಶೌರ್ಯ, ಪರಾಕ್ರಮ, ಅವನು ನಿನ್ನ ಮೇಲಿರಿಸಿರುವ ಅಪಾರವಾದ ಪ್ರೇಮವನ್ನು ಕಂಡು ನಮಗೂ ಸಂತೋಷವಾಗುತ್ತಿದೆ. ರಾಮಚಂದ್ರನಿಂದ ದುಷ್ಟರ ನಿಗ್ರಹವಾಯಿತು, ಶಿಷ್ಟರ ರಕ್ಷಣೆಯಾಯಿತು. ಅವನು ಲೋಕವಿಖ್ಯಾತನಾದ. ನಿನ್ನ ಮಾತು ನಿಜ ಶ್ರುತಕೀರ್ತಿ. ಲೋಕವಿಖ್ಯಾತರಾದ ರಾಮಚಂದ್ರರ ಜೊತೆ ನನ್ನ ಪತಿಯು ಹೋರಾಡಿದರೆಂದು ನನಗೆ ಸಂತೋಷವಿದೆ, ಹೆಮ್ಮೆಯೂ ಇದೆ. ಎಂಥ ಅದೃಷ್ಟ ನಮ್ಮದು! ಒಬ್ಬರಿಗೊಬ್ಬರು ಮರಗುವ ಸೋದರಿಯರು, ಆದರ್ಶ ಪಾಲನೆಯಲ್ಲಿ, ಸ್ನೇಹ ಸೌಜನ್ಯದಲ್ಲಿ ಒಬ್ಬರನ್ನೊಬ್ಬರು ಮೀರಿಸುವ ಸೋದರರು. ಅದು ನಮ್ಮ ತಂದೆ ಜನಕ ಮಹಾರಾಜರ ಭಾಗ್ಯ. ನಮ್ಮ ಮಾವ
ದಶರಥ ಮಹಾರಾಜರ ಭಾಗ್ಯ. ಹೌದು, ರಾಜರ್ಷಿಗಳಾದ ಆ ಮಹಾತ್ಮರ ಹರಕೆಯಿಂದಲೇ ನಾವೆಲ್ಲರೂ ಸುರಕ್ಷಿತವಾಗಿದ್ದೇವೆ. ಇನ್ನು ಆ ದುಃಖದ ತೆರೆ ಸರಿಯಿತು, ಸುಖದ ಬೆಳಕು ಮೂಡಿತು. ಮತ್ತೆ ನಾವು ಮೊದಲಿನಂತೆ ಸಂತೋಷದಿಂದ ಒಟ್ಟಿಗೆ ಕಾಲವನ್ನು ಕಳೆಯಬಹುದು. ನಾನು ಮತ್ತೆ ನನ್ನ ಪ್ರೀತಿಯ ಸೋದರಿಯರ ಆಶ್ರಯಕ್ಕೆ ಬಂದೆ. ಅದೇ ಸಂತೋಷ. ಕುಲಗುರುಗಳಾದ ಪೂಜ್ಯ ವಸಿಷ್ಠರೇ, ಮಿತ್ರರಾದ ದಾನವೇಂದ್ರ ವಿಭೀಷಣ, ವಾನರೇಂದ್ರ ಸುಗ್ರೀವ, ಹನುಮಂತಾದಿಗಳೇ, ನಾವು 14 ವರ್ಷಗಳಿಂದ ಯಾವ ಶುಭ ದಿನಕ್ಕಾಗಿ ಕಾದಿದ್ದೆವೋ ಆ ಶುಭ ದಿನ ಬಂದಾಯಿತು. ನನ್ನ ಸೋದರ ಶ್ರೀರಾಮಚಂದ್ರನು ಸೀತಾ ಲಕ್ಷ್ಮಣರೊಂದಿಗೆ ದಿಗ್ವಿಜಯವನ್ನು ಸಾಧಿಸಿ ಕೀರ್ತಿವಂತನಾಗಿ ಮರಳಿದ್ದ. ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನಾನು ಪಿತೃ ಸಮಾನನಾದ ನನ್ನ ಸೋದರನಲ್ಲಿ ಕೆಲವು ಮಾತುಗಳನ್ನು ನಿವೇದಿಸಬೇಕು. ರಾಜಕುಮಾರ ಭರತ, ಇಲ್ಲಿ ಯಾರ ಅಭ್ಯಂತರವೂ ಇಲ್ಲ, ಯಾವ ಹಿಂಜರಿಕೆಯೂ ಇಲ್ಲದೆ ನೀನು ಹೇಳಬೇಕಾದದನ್ನು ಹೇಳು. ಅಲ್ಲವೇ ರಾಮಚಂದ್ರ? ಹೌದು ಗುರುವರ್ಯ. ನನ್ನ ಪ್ರಿಯ ಸೋದರ ಭರತನ ಮಾತನ್ನು ಕೇಳಲು ನಾನು ಉತ್ಸುಕನಾಗಿದ್ದೇನೆ. ಹೇಳು ಭರತ, ಏನು ಹೇಳಬೇಕೆಂದಿರುವೆಯೋ ಅದನ್ನು ನಿಸ್ಸಂಕೋಚದಿಂದ ಹೇಳು. ಭರತ, ಇಲ್ಲಿರುವವರೆಲ್ಲ ನಮ್ಮ ಬಂಧುಗಳು, ನಮ್ಮ ಮಿತ್ರರು. ಎಲ್ಲರೆದುರಿಗೆ ನೀನು ನಿಸ್ಸಂಕೋಚವಾಗಿ ಎಲ್ಲವನ್ನು ಹೇಳಬಹುದು. ಭರತ, ರಾಮಚಂದ್ರನ ಸೋದರನಾದ ನಿನ್ನ ಮಾತುಗಳನ್ನು ಕೇಳಲು ನಾವೂ ಆಸೆಗೊಂಡಿದ್ದೇವೆ. ಸೋದರ, ನನ್ನ ತಾಯಿಗೆ ಕೊಟ್ಟ ವರವನ್ನು ನಡೆಸಲು, ನನ್ನ ತಂದೆಯ ವಾಕ್ಯ ಸುಳ್ಳಾಗಬಾರದೆಂದು ಅದನ್ನು ಈಡೇರಿಸಲು ನೀನು ಈ ರಾಜ್ಯ ಭಾರದ ಹೊಣೆಯನ್ನು ನನಗೆ ವಹಿಸಿಕೊಟ್ಟೆ. ನೀನು ಈ ರಾಜ್ಯವನ್ನು ನನಗೆ ಹೇಗೆ ವಹಿಸಿದೆಯೋ ಹಾಗೆಯೇ ನಾನು ಅದನ್ನು ನಿನಗೆ ಹಿಂತಿರುಗಿಸುತ್ತಿದ್ದೇನೆ. ನಿನ್ನಂತವನ್ನು ಹೊರಬೇಕಾದ ಈ ಭಾರವನ್ನು ನಾನು ಹೊರುವುದು ಸಾಧ್ಯವಿಲ್ಲ. ನೀನು ಮತ್ತೆ ಈ ರಾಜ್ಯ ಭಾರದ ಹೊಣೆಯನ್ನು ಹೊತ್ತು ನಮಗೂ ನಮ್ಮ ಪ್ರಜೆಗಳಿಗೂ ಸಂತೋಷವನ್ನುಂಟು ಮಾಡು. ಇದು ನಿನ್ನ ವಿನಯ ಗುಣವನ್ನು ತೋರಿಸುತ್ತದೆ ಭರತ. ಆದರೆ 14 ವರ್ಷಗಳ ಕಾಲ ನೀನು ಸಮರ್ಥವಾಗಿಯೇ ರಾಜ್ಯಾಧಿಕಾರವನ್ನು ನಿರ್ವಹಿಸಿರುವೆಯಲ್ಲವೇ? ನಿನ್ನ ಮಾತಿನ ಮೇಲಿನ ಗೌರವಕ್ಕೆ ಕಷ್ಟಪಟ್ಟು ನಿರ್ವಹಿಸಿದ್ದೇನೆ ಸೋದರ. ದಶರಥ ಮಹಾರಾಜರು ಕುಳಿತ ಸಿಂಹಾಸನದ ಮೇಲೆ ಕುಳಿತುಕೊಂಡು ಈ ರಾಜ್ಯವನ್ನು ಆಳುವ ಸಾಮರ್ಥ್ಯವಿರುವ ವ್ಯಕ್ತಿ ನೀನೊಬ್ಬನೇ. ದಯಮಾಡಿ ಈ ಹೊರೆಯನ್ನು ನಿನ್ನ ಹೆಗಲಿಗೆ ವಹಿಸಿಕೊಂಡು ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ರಾಮಚಂದ್ರ, ಭರತನಿಗೆ ಈಗ ನೀನೇ ಸೂಕ್ತವಾದ ಸಮಾಧಾನವನ್ನು ಹೇಳಬೇಕು. ಗುರುವರ್ಯ, ಭರತನಲ್ಲಿ ರಾಜ್ಯವಾಳುವ ಶಕ್ತಿ ಇಲ್ಲವೆಂದು ಯಾರು ತಾನೇ ಹೇಳಿದರು? ಪ್ರಿಯ ಸೋದರ ರಾಮಚಂದ್ರ, ನಮ್ಮ ತಂದೆ ದಶರಥ ಮಹಾರಾಜರು ನಿನ್ನ ಮೇಲೆ ಅಪಾರವಾದ ಪ್ರಜೆಗಳು ಕೂಡ ನಿನ್ನಲ್ಲಿ ತಮ್ಮ ಮುಂದಿನ ರಾಜನನ್ನು ಕಾಣುತ್ತಿದ್ದರು. ನಿನ್ನ ಕೈಯಲ್ಲಿ ಪ್ರಜೆಗಳು ಕ್ಷೇಮವಾಗಿ ಸುರಕ್ಷಿತವಾಗಿರುವರೆಂದು ಮಹಾತ್ಮರಾದ ವಸಿಷ್ಠರು ಭರವಸೆಯನ್ನಿಟ್ಟಿದ್ದರು. ಆದರೆ ವಿಧಿಯಾಟದಲ್ಲಿ ನೀನು ಈ ಹೊಣೆಯಿಂದ ದೂರವಾಗಿ ವನವಾಸಕ್ಕೆ ಹೋಗಬೇಕಾಯಿತು.
ನನ್ನ ನಿರ್ಧಾರವನ್ನು ತಿಳಿಸಲು ನನಗೆ ಸ್ವಲ್ಪ ಕಾಲಾವಕಾಶ ಬೇಕಿದೆ. ಹಾಗೆ ಆಗಲಿ ರಾಮ. ಮಾತೆ, ಪ್ರಣಾಮಗಳು. ರಾಮಚಂದ್ರ, ಕುಳಿತುಕೋ. ಮಾತೆ, ನಿಮ್ಮ ಪೂರ್ಣ ಆಶೀರ್ವಾದವನ್ನು ಪಡೆಯಲು ಬಂದಿರುವೆ. ಏಕೆಂದರೆ ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಸ್ವಲ್ಪ ದುಗುಡು ಇರಬೇಕೆಂಬ ಸಂದೇಹ ನನಗೆ ಬಂತು. ಆದರೆ ಅದನ್ನು ನೀವು ಎಲ್ಲರ ಎದುರಿನಲ್ಲಿ ವ್ಯಕ್ತಪಡಿಸಲು ಹಿಂಜರಿಯುವಿರೆಂದು ನಾನು ನಿಮ್ಮನ್ನು ಪ್ರತ್ಯೇಕವಾಗಿ ಕಾಣಲು ಬಂದಿರುವೆ. ಮಾತೆ, ನಾನು ಅರಣ್ಯಕ್ಕೆ ಹೋದ ನಂತರ ನೀವು ಪಶ್ಚಾತ್ತಾಪದ ಉರಿಯಲ್ಲಿ ಎಷ್ಟು ಬೆಂದಿರಬಹುದೆಂದು ನಾನು ಊಹೆ ಮಾಡಬಲ್ಲೆ. ನನಗಂತೂ ನಿಮ್ಮ ವಾತ್ಸಲ್ಯವೇ ನೆನಪಾಗುತ್ತಿತ್ತು. ಚಿಕ್ಕಂದಿನಲ್ಲಿ ನೀವು ಅಕ್ಕರಿಂದ ತುತ್ತಿಟ್ಟ ಕ್ಷಣಗಳು ನನಗೆ ನೆನಪಾದಾಗ ನನ್ನ ಹೃದಯ ಭಾರವಾಗುತ್ತಿತ್ತು. ರಾಮಚಂದ್ರ, ನೀನೇಕೆ ಇಷ್ಟು ಒಳ್ಳೆಯವನಾದೆ? ಮಾತೆ, ನಾನು ನಿಮಗಿಂತ ಒಳ್ಳೆಯವನಲ್ಲ. ತಾಯಿಯಲ್ಲಿ ಇಲ್ಲದ ಒಳ್ಳೆಯತನ ಮಗನಲ್ಲಿರುವುದು ಸಾಧ್ಯವೇ? ಸಾಕು ರಾಮಚಂದ್ರ, ಸಾಕು. ನಿನ್ನ ಔದಾರ್ಯದ ಮಾತುಗಳು ನನ್ನನ್ನು ತೀರಾ ಕಿರಿಯವಳನ್ನಾಗಿ ಮಾಡುತ್ತಿದೆ. ನಾನು ಮಾಡಿದ ಅಪರಾಧ ಎಂತಹ ಘೋರವಾದುದೆಂದು ನನ್ನ ನೆನಪಿಗೆ ತರುತ್ತಿದೆ. ಹಾಗೆನ್ನಬೇಡಿ ಮಾತೆ, ನಿಮ್ಮಿಂದ ಯಾವ ಅಪರಾಧವೂ ಆಗಿಲ್ಲ. ಹಾಗೆ ಹೇಳುವುದು ನಿನ್ನ ಹಿರಿತನ ರಾಮಚಂದ್ರ. ನನ್ನಿಂದಾಗಿ ನೀನು ಎಷ್ಟೆಲ್ಲ ಕಷ್ಟಪಟ್ಟೆ, ಎಷ್ಟೆಲ್ಲ ನೋವನ್ನು ಅನುಭವಿಸಿದೆ. ಬೇರೆಯವರಾಗಿದ್ದರೆ ನನ್ನನ್ನು ಕತ್ತರಿಸಿ ಹಾಕುತ್ತಿದ್ದರು. ಮಾತೆ, ತಾಯಿಯಲ್ಲಿ ದೋಷ ಹುಡುಕುವ ಮಗ ಮಗನೇ ಅಲ್ಲ. ಮಗು, ನಿನಗೆ ನನ್ನ ಮೇಲೆ ಕಿಂಚಿತ್ತು ಬೇಸರವಿಲ್ಲವೇ? ಒಂದಿಷ್ಟಾದರೂ ಅಸಮಾಧಾನವಿಲ್ಲವೇ? ತಾಯಿ ಎಂಬ ಹೆಸರಿಗೆ ಕಳಂಕ ತಂದ ನನ್ನ ಮೇಲೆ ನಿನಗೆ ಅಸಹ್ಯವಾಗುತ್ತಿಲ್ಲವೇ? ಎಂತಹ ಮಾತನಾಡುತ್ತಿರುವಿರಿ ಮಾತೆ. ನಾನು ನನ್ನ ಹೆತ್ತ ತಾಯಿ ಕೌಸಲ್ಯ ದೇವಿಯ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನನಗೆ ನಿಮ್ಮ ಮೇಲೆ ಕಿಂಚಿತ್ತಾದರೂ ಕೋಪವಾಗಲಿ, ಬೇಸರವಾಗಲಿ, ಅಸಮಾಧಾನವಾಗಲಿ ಯಾವುದೂ ಇಲ್ಲ. ನನ್ನ ನೆನಪಿನಲ್ಲಿರುವುದು ನಿಮ್ಮ ಅಕ್ಕರೆ ಅಪರಿಮಿತವಾದ ಪ್ರೀತಿ ಅಷ್ಟೇ. ಮಗನೇ ರಾಮಚಂದ್ರ, ನನ್ನನ್ನು ಬದುಕಿಸಿದೆ. 14 ವರ್ಷ ಸತ್ತಿದ್ದ ಈ ಕೈಕೇಯಿಗೆ ಪುನರ್ಜನ್ಮ ನೀಡಿದೆ ಮಗನೇ. ನಿನ್ನ ಪ್ರಿಯ ವರ್ತನೆಯಿಂದ ನನ್ನಲ್ಲಿದ್ದ ಅಂಜಿಕೆ, ನಾಚಿಕೆ, ಪಾಪ ಪ್ರಜ್ಞೆ ಇವೆಲ್ಲವೂ ದೂರವಾದವು. ಮತ್ತೆ ನನಗೆ ಮಾತೆ ಎಂಬ ಮಹಾಸ್ಥಾನವನ್ನು ನೀಡಿ ನನ್ನನ್ನು ಬದುಕಿಸಿದೆ ಕಂದ. ನಾನು ಉಳಿಸಿದ್ದಲ್ಲ ಮಾತೆ, ನೀವು ಮೊದಲಿನಿಂದಲೂ ಆ ಸ್ಥಾನದಲ್ಲಿ ಇದ್ದೀರಿ, ಎಂದೆಂದೂ ಇರುತ್ತೀರಿ. 3 ಮಾತೆಯರ ವಾತ್ಸಲ್ಯದ ಅಮೃತವನ್ನು ಸವಿಯುವ ಭಾಗ್ಯ ನಮಗೆ ಮಾತ್ರ ಸಿಕ್ಕಿದೆ. ನಮ್ಮಂತಹ ಭಾಗ್ಯಶಾಲಿಗಳು ಬೇರೆ ಯಾರಿದ್ದಾರೆ ಮಾತೆ? ರಾಮಚಂದ್ರ, ನೀನು ಬೇಗನೆ ರಾಜನಾಗಬೇಕು. ನೀನು ಸೀತೆಯೊಂದಿಗೆ ಪಟ್ಟಾಭಿಷಕ್ತನಾಗಿರುವುದನ್ನು ನಾನು ಕಣ್ತುಂಬ ನೋಡಬೇಕು. ಅದೇ ನನಗೆ ನೆಮ್ಮದಿ. ನನ್ನ ಪ್ರಿಯ ಸೋದರ ಭರತನೂ ಒತ್ತಾಯ ಮಾಡುತ್ತಿದ್ದಾನೆ. ಅದಕ್ಕೆ ನಿಮ್ಮ ಸಂಪೂರ್ಣ ಆಶೀರ್ವಾದ